ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಾಳೆಹಣ್ಣಿನ ಪೂರಿ ಯಾವ ರೀತಿ ಮಾಡೋದಂತ ಸುಲಭವಾಗಿ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಗೋಧಿ ಹಿಟ್ಟು 1 kg ತಗೊಂಡಿದ್ದೇನೆ. 4 ಹೂ ಬಾಳೆನ ತಗೊಂಡಿದ್ದೇನೆ. ಪಚ್ಚೆ ಬಾಳೆ ಇದ್ದರೂ ಕೂಡ ಆಗ್ತದೆ. ಈ ಥರ ಮಾಡಿ ತಿನ್ನೋದ್ರಿಂದ ನಮಗೆ ಉಷ್ಣತೆಯ ಪ್ರಮಾಣ ಕಮ್ಮಿ ಆಗ್ತದೆ, ಹೀಟ್ ಆಗೋದಿಲ್ಲ ಚಪಾತಿ ಪೂರಿ ಎಲ್ಲ ತಿಂದರೆ. ನೋಡಿ, ಈ ಥರ ಬಾಳೆಹಣ್ಣನ್ನು ನಾನು ಮಿಕ್ಸಿಯಲ್ಲಿ ರುಬ್ಬಿಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಒಲೆ ಮೇಲೆ ಒಂಚೂರು 1.5 ಗ್ಲಾಸ್ ನೀರಿಟ್ಟಿದ್ದೇನೆ. ನೆಕ್ಸ್ಟ್ ಸ್ವಲ್ಪ ಸಕ್ಕರೆನೂ ಉಪ್ಪು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಹಾಗೆಯೇ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಒಂದು 5 ನಿಮಿಷ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಈನೋನ ಹಾಕಬೇಕು. ನೋಡಿ, ಈ ಥರ ಈನೋ ಹಾಕಿದರೆ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ಕೆಲ್ಲ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು 1 kg ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದನ್ನು ಹಾಗೆಯೇ ಒಂದು 5 ನಿಮಿಷ ತಣಿಲಿಕ್ಕೆ ಬಿಡಬೇಕು. ಈ ಥರ ತಂದ ಮೇಲೆ ನೆಕ್ಸ್ಟ್ ನಾನು ಮಿಕ್ಸಿಯಲ್ಲಿ ರುಬ್ಬಿದ ಬಾಳೆಹಣ್ಣಿನ ಪೇಸ್ಟ್ನ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಹಾಕಬೇಕು. ನೆಕ್ಸ್ಟ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಥರ ಚೆನ್ನಾಗಿ ಕೈಯಲ್ಲಿ ನಾದಿಕೊಳ್ಬೇಕು. ನೋಡಿ, ಈ ಥರ ನಾನು ಚೆನ್ನಾಗಿ ಕೈಯಲ್ಲಿ ನಾದಿಕೊಂಡಿದ್ದೇನೆ. ನೋಡಿ, ಹಿಟ್ಟು ಅದಕ್ಕೆ ಬಂದಿದೆ. ನೆಕ್ಸ್ಟ್ ನೋಡಿ, ನಾನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. 2 ಸ್ಪೂನ್ ಹಾಕಿದ್ದೇನೆ. ಕೋಕೋನಟ್ ಆಯಿಲ್ ಹಾಕಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಈ ಥರ ಮಾಡಿ ಒಂದು ಅರ್ಧ ಗಂಟೆ ಬಿಡಿ. ನೋಡಿ, ಅರ್ಧ ಗಂಟೆ ಆದ ನಂತರ ಈ ಥರ ದೊಡ್ಡದಾಗಿ ನಾನು ಚಪಾತಿನ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದೇನೆ. ನೆಕ್ಸ್ಟ್ ಈ ಥರ ರೌಂಡಾಗಿ ಪೂರಿ ಬರಬೇಕಾದ್ರೆ ನೋಡಿ, ಟಿಫಿನ್ ಬಾಕ್ಸಿಂದ ಈ ಥರ ಹಚ್ಚಿ ಒತ್ತಾ ಇದ್ದೇನೆ. ಇದು ಸುಲಭವಾದ ವಿಧಾನ. ಕೆಲವರಿಗೆ ರೌಂಡಾಗಿ ಪೂರಿ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಈ ಥರ ಈಸಿ ಮೆಥಡಲ್ಲಿ ಮಾಡಿದರೆ ಬೇಗ ಪೂರಿ ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ನೋಡಿ, ರೌಂಡಿಗೆ ನಮಗೆ ಪೂರಿದು ರೆಡಿ ಆಯಿತು. ನಾನು ಇಷ್ಟು ರೆಡಿ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಇದನ್ನು ಎಣ್ಣೆಯಲ್ಲಿ ಬಿಡುವ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನೋಡಿ, ಸುಂದರವಾದ ಪೂರಿ ರೆಡಿ ಆಯಿತು. ಚಟ್ನಿ ಜೊತೆ ಪೂರಿ ರೆಡಿ ಆಯಿತು. ಒಂದು ಲೈಕ್ ಮಾಡಿ. ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.